ಚಿತ್ರ ರಸಿಕರಿಗೆ ಮತ್ತೊಂದು ಬಿಗ್ ಶಾಕ್. ಏನಾಯ್ತು, ಯಾಕೆ ಹೀಗೆ ಹೇಳ್ತಾ ಇದ್ದೀವಿ, ಡೀಟೇಲ್ಸ್ ನಿಮ್ಮ ಮುಂದೆ. ದೊಡ್ಡ ದೊಡ್ಡ ಮಾಲ್ಗಳು ಕಣ್ತೆರೆಯುವಂತಹ ಸಂದರ್ಭದಲ್ಲಿ ಇರುವಂತಹ ಈಗ ಪುಟ್ಟ ಪುಟ್ಟ ಥಿಯೇಟರ್ಗಳು ಕಣ್ಮುಚ್ಚುವಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಈಗ ಊರ್ವಶಿ ಥಿಯೇಟರ್ನ ಸರದಿ ಶುರುವಾಗಿದೆ. 1970ರಲ್ಲಿ ನಿರ್ಮಿಸಿದ್ದಂತಹ ಊರ್ವಶಿ ಥಿಯೇಟರ್ ನೆಲಸಮ ಮಾಡಲಾಗತ್ತೆ. ಲಾಲ್ಬಾಗ್ನ ಬಳಿ ಇದ್ದಂತಹ ಐಕಾನಿಕ್ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ. ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆ ಆದೇಶದಂತೆಯೇ ಊರ್ವಶಿ ಚಿತ್ರಮಂದಿರವನ್ನ ನೆಲಸಮ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಇಂದಿನಿಂದಲೇ ತೆರವು ಕಾರ್ಯಾಚರಣೆ ಆರಂಭ ಆಗತ್ತೆ. 2018ರ ಏಪ್ರಿಲ್ನಲ್ಲೇ ಗುತ್ತಿಗೆ ಅವಧಿ ಏನಿತ್ತಲ್ಲ ಅದು ಮುಕ್ತಾಯವಾಗಿದೆ. ಸೊ ಹಾಗಾಗಿ ಈಗ ನೆಲಸಮ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. KGF, ಕಾಂತಾರ ಸೇರಿದಂತೆ ಹಲವು ಹಿಟ್ ಚಿತ್ರಗಳ ಪ್ರದರ್ಶನವನ್ನ ಕೂಡ ಮಾಡಲಾಗಿತ್ತು ಈ ಒಂದು ಊರ್ವಶಿ ಥಿಯೇಟರ್ನಲ್ಲಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಿಗೂ ಕೂಡ ಪ್ರಸಿದ್ಧಿಯನ್ನ ಕೂಡ ಪಡೆದುಕೊಂಡಿದ್ದಂತಹ ಈ ಒಂದು ಥಿಯೇಟರ್ ಸಿನಿ ರಸಿಕರ ನೆನಪಿನಲ್ಲಿ ಮಾತ್ರ ಇದೀಗ ಇನ್ನು ಮುಂದಿನ ದಿನಗಳಲ್ಲಿ ಉಳಿದು ಹೋಗುತ್ತೆ ಊರ್ವಶಿ ಥಿಯೇಟರ್. ನೋಡಿ, ಬಹಳ ಕೆಲವೊಂದಿಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ, ಥಿಯೇಟರ್ಗಳ ಬಾಗಿಲು ಮುಚ್ಚುವಂತಹ ಕೆಲಸಗಳು ಕೂಡ ಆಗ್ತಾನೆ ಇದೆ. ಥಿಯೇಟರ್ಗೆ ಉಳಿಗಾಲ ಇಲ್ಲ. ದೊಡ್ಡ ದೊಡ್ಡ ಮಲ್ಟಿ ಈ ಒಂದು ಥಿಯೇಟರ್ಗಳು ಓಪನ್ ಆಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಓಪನ್ ಆಗ್ತಾ ಇದೆ. ಡಾಲ್ಬಿ ಸೌಂಡ್ಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಚಿತ್ರ ರಸಿಕರು ಬದಲಾವಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಂತೆಯೇ ಥಿಯೇಟರ್ನ ಮಾಲೀಕರು ಕೂಡ ಬದಲಾವಣೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರ ಹತ್ರನೂ ಕೂಡ ದುಡ್ಡಿರೋದಿಲ್ಲ. ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಈ ಒಂದು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡೋದಕ್ಕಾಗೋದಿಲ್ಲ. ಸೊ ಸಣ್ಣ ಪುಟ್ಟ ಥಿಯೇಟರ್ಗಳಿಗೆ ಹೋಗಿ ಮಧ್ಯಮ ವರ್ಗದವರು ಸಿನಿಮಾವನ್ನು ನೋಡಿ ಕಣ್ ತುಂಬಿಕೊಳ್ತಾ ಇದ್ರು. ಇದೀಗ ಅಂಥವರಿಗೆ ನಿರಾಸೆ ಉಂಟಾಗ್ತಾ ಇದೆ.